ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮುರಳಿ ಜೊತೆಗೆ ಸ್ವಾಗತ. ನೋಡಿ, ಇವತ್ತು ಶ್ರೀನಿಧಿ ವೈಭವ ಹೋಟ್ಲಲ್ಲಿ ಈಗ ಖಾರ ಪೊಂಗಲ್ ಮಾಡ್ತಾ ಇದಾರೆ. ಈಗ ಬನ್ನಿ ನೋಡೋಣ ಇವರು ಖಾರ ಪೊಂಗಲ್ ಇವರು ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ಕೊಡ್ತೀನಿ. ನೋಡಿ, ಪೊಂಗಲ್ ಮಾಡೋದಕ್ಕೆ ಹೆಸರು ಬೇಳೆ ಹಾಕೊಂಡಿದ್ದಾರೆ. ನೋಡಿ, 1.5 kg ಹೆಸರು ಬೇಳೆ ಹಾಕೊಂಡು ಇದ್ರಲ್ಲಿ ಸ್ವಲ್ಪ ಅರಿಶಿನ ಪುಡಿ ಹಾಕೊಂಡು ನೀರು ಹಾಕೊಂಡು ಈಗ ಇದನ್ನ ಬೇಯಿಸ್ಕೊತಾ ಇದಾರೆ. ನೋಡಿ, ಪೊಂಗಲ್ಗೆ ಹೆಸರು ಬೇಳೆ ಹಾಕಿ ಒಂದು 10 ನಿಮಿಷ ಆಗಿದೆ. 10 ನಿಮಿಷದಿಂದ ಇದನ್ನ ಬೇಯಿಸ್ಕೊತಾ ಇದಾರೆ. ರೈಸ್ ಹಾಕ್ತಾ ಇದಾರೆ. ನೋಡಿ, 1.25 ಲೀಟ್ರು ಈಗ ಅಕ್ಕಿ ಹಾಕೊಂಡಿದ್ದಾರೆ. ನೋಡಿ, ಇದು ಫೈನ್ ಅಕ್ಕಿ. ಇದು ಯಾವುದೇ ರೀತಿ ಒಂದು ಧೂಳಾಗ್ಲಿ ಏನಾಗ್ಲಿ ಇರೋದಿಲ್ಲ. ತುಂಬಾ ಜೀರಾ ರೈಸು, ಜೀರಾ ಸಾಂಬಾರ್ ರೈಸು ತುಂಬಾ ಚೆನ್ನಾಗಿರುತ್ತೆ. ಕೈಗೆ ಏನು ಒಂಚೂರು ಪೌಡರ್ ಅಂಟ್ಕೊಳೋದಿಲ್ಲ, ಏನೂ ಇಲ್ಲ. ಫುಲ್ ಕ್ಲೀನ್ ರೈಸ್ ಇದು ಜೀರಾ ಸಾಂಬಾರ್ ರೈಸು ಇವರು ಬಳಸುವಂಥದ್ದು ಎಲ್ಲದಕ್ಕೂ. ನೋಡಿ, ಇದರಲ್ಲಿ ಈಗ ನೀರು ಹಾಕೊಂಡು ಈಗ ವಾಶ್ ಮಾಡ್ತಾ ಇದ್ದಾರೆ. ನೋಡಿ, ಈಗ ತೊಳೆದ್ಬಿಟ್ಟು ಈಗ ಇದ್ರಲ್ಲಿ ಹಾಕೊಂಡಿದ್ದಾರೆ. ನೋಡಿ, ಹೆಸರು ಬೇಳೆ ಇದನ್ನ 20% ಬಾಯ್ಲ್ ಮಾಡ್ಕೊಂಡಿದ್ದಾರೆ. ಬಾಯ್ಲ್ ಮಾಡ್ಕೊಂಡಿದ ತಕ್ಷಣ ಈಗ ಅಕ್ಕಿ ಹಾಕೊಂಡಿದ್ದಾರೆ. ಈ ಎರಡೂ ಈಗ 100% ಚೆನ್ನಾಗಿ ಬಾಯ್ಲ್ ಮಾಡ್ಕೊಂತಾರೆ. ನೋಡಿ, ಇದರಲ್ಲಿ ಅಕ್ಕಿ ಹಾಕ್ಬಿಟ್ಟು ಒಂದು 20 ನಿಮಿಷ ಆಗಿದೆ. 20 ನಿಮಿಷದಿಂದ ಇದನ್ನ ಬೇಯಿಸ್ಕೊತಾ ಇದ್ದಾರೆ. ನೋಡಿ, ಇದು ಫುಲ್ 100% ಚೆನ್ನಾಗಿ ನುಣ್ಣಕ್ಕಾಗೋವರೆಗೂ ಇದನ್ನ ಬೇಯಿಸ್ಕೊತಾರೆ. ನೋಡಿ, ಈಗ ಇದರಲ್ಲಿ ಅನ್ನ ಮತ್ತೆ ಹೆಸರು ಬೇಳೆ ಚೆನ್ನಾಗಿ ಬೆಂದಿದ್ದಾದ್ಮೇಲೆ ಈಗ ಉಪ್ಪು ಹಾಕೊಂಡಿದ್ದಾರೆ. ನೋಡಿ, ಇದನ್ನ ಫುಲ್ 100% ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ಟಿದ್ದಾರೆ. ಫುಲ್ ನೀರೆಲ್ಲ ಇಂಬ್ರೋಗಿದೆ. ಅದವರೆಗೂ ಇದನ್ನ ಬೇಯಿಸ್ಕೊಂಡು ಈಗ ಉಪ್ಪು ಹಾಕೊಂಡು ಈಗ ಸಕ್ಕರೆ ಹಾಕೊಂಡಿದ್ದಾರೆ. ಎಷ್ಟು 1 ಇಡೀ ಸಕ್ಕರೆ. ನೋಡಿ, ಇದರಲ್ಲಿ ಈಗ ಹಾಲು ಹಾಕೊಂಡಿದ್ದಾರೆ. ಇದು ನಂದಿನಿ ಸ್ಪೆಷಲ್ ಹಾಲು 1 ಲೀಟರ್ ಹಾಕೊಂಡಿದ್ದಾರೆ. ಪೊಂಗಲ್ಗೆ ಈಗ ಇಲ್ಲಿ ಒಗ್ಗರಣೆ ಹಾಕೊಂತ ಇದ್ದಾರೆ. ನೋಡಿ, ಎಣ್ಣೆ ಹಾಕೊಂಡಿದ್ದಾರೆ. ನೋಡಿ, ಇದರಲ್ಲಿ ಒಂದು ಅರ್ಧ ಲೀಟರ್ ಅಷ್ಟು ಎಣ್ಣೆ ಹಾಕೊಂಡಿದ್ದಾರೆ. ನೋಡಿ, ಈಗ ತುಪ್ಪ ಹಾಕೊಂತ ಇದ್ದಾರೆ. ಇದು 1/4 ಲೀಟರ್ ತುಪ್ಪ. ಇದು ನಂದಿನಿ ತುಪ್ಪ ಮತ್ತೆ ಇದು ಸನ್ಪ್ಯೂರ್ ಎಣ್ಣೆ. ನೋಡಿ, ಈಗ ಎಣ್ಣೆ ತುಪ್ಪ ಮತ್ತೆ ಕಾದಿದ ನಂತರ ಈಗ ಮೆಣಸು ಹಾಕೊಂಡಿದ್ದಾರೆ. ಎಷ್ಟು 1 ಇಡೀ ಫುಲ್ ಆಗಿ 1 ಇಡೀ ಮೆಣಸು. ನೋಡಿ, ಈಗ ಜೀರಿಗೆ ಹಾಕೊಂತ ಇದ್ದಾರೆ. ಎಷ್ಟು 1 ಇಡೀ ಅಷ್ಟು ಜೀರಿಗೆ. ನೋಡಿ, ಇದೆಲ್ಲ ಫ್ರೈ ಆಗಿದ ನಂತರ ನೋಡಿ ಇದರಲ್ಲಿ ಕೊಬ್ಬರಿ ಹಾಕೊಂತ ಇದ್ದಾರೆ. ಸ್ವಲ್ಪ 1 ಕಾಯಿ ಕೊಬ್ಬರಿ ಮತ್ತೆ ಕರಿಬೇವು ಸೊಪ್ಪು, ಗೋಡಂಬಿ, ಶುಂಠಿ ಮತ್ತೆ ಹಸಿಮೆಣಸಿನಕಾಯಿ. ನೋಡಿ, ಈ ತರ ಅಳತೆ ಪ್ರಕಾರ ಇವರು ಸೈಡಲ್ಲಿ ಕಟ್ ಮಾಡಿ ಇಟ್ಕೊಂಡಿರ್ತಾರೆ. ಅದನ್ನ ಈಗ ಇದ್ರಲ್ಲಿ ಹಾಕೊಂತಾರೆ. ನೋಡಿ, ಕೊಬ್ಬರಿ ಎಲ್ಲ ಲೈಟಾಗಿ ಫ್ರೈ ಮಾಡ್ಕೊಂಡಿದ ನಂತರ ಇದೆಲ್ಲ ಹಾಕೊಂಡಿದ್ದಾರೆ. ನೋಡಿ, ಕೊಬ್ಬರಿ ಲೈಟ್ ಬ್ರೌನಿಶ್ ಕಲರ್ ಬಂದಿರುತ್ತೆ. ಬಂದಾದ್ಮೇಲೆ ಇದನ್ನೆಲ್ಲ ಹಾಕೊಂಡಿದ್ದಾರೆ. ಕಾಳುಮೆಣಸು ಪೌಡ್ರ್. ನೋಡಿ, ಈಗ ಕಾಳುಮೆಣಸು ಪೌಡ್ರ್ ಹಾಕೊಂತ ಇದಾರೆ. ನೋಡಿ, ಜಸ್ಟ್ 3 ಚಿಟ್ಟೆ ಹಾಕೊಂಡಿದ್ದಾರೆ. ನೋಡಿ, ಈಗ ಅರಿಶಿನ ಪುಡಿ ಹಾಕೊಂತ ಇದಾರೆ. ಎಷ್ಟು 1-2 ಟೀ ಸ್ಪೂನ್ ಅರಿಶಿನ ಪುಡಿ. ಅದರಲ್ಲಿ ಈಗ ಒಣ ಕೊಬ್ಬರಿ ಹಾಕೊಂತ ಇದಾರೆ. 3, 4 ನೋಡಿ 4 ಇಡೀ ಒಣ ಕೊಬ್ಬರಿ ಹಾಕೊಂಡಿದ್ದಾರೆ. ಹಸಿಮೆಣಸಿನಕಾಯಿ ಎಲ್ಲ ಲೈಟ್ ಆಗಿ ಇದನ್ನ ಫ್ರೈ ಮಾಡ್ಕೊಂಡಿದ್ದಾರೆ. 1 ನಿಮಿಷ ಇದನ್ನ ಫ್ರೈ ಮಾಡ್ಕೊಂಡಿದ ನಂತರ ಈಗ ಒಣ ಕೊಬ್ಬರಿ ಮತ್ತೆ ಕಾಳುಮೆಣಸು ಹಾಕೊಂಡು ಈಗ ಕಾಳುಮೆಣಸು ಪುಡಿ ಹಾಕೊಂಡು ಇದನ್ನ ಫ್ರೈ ಮಾಡ್ತಾ ಇದ್ದಾರೆ. ನೋಡಿ, ಇದೆಲ್ಲ ಫ್ರೈ ಆಗಿದ ನಂತರ ನೋಡಿ ಹಿಂಗು ನೀರು ಹಾಕೊಂತಾರೆ. ಹಿಂಗು ಪೌಡರ್ನ ಇದನ್ನ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದಾರೆ. ಅದನ್ನ ಈಗ ಇದ್ರಲ್ಲಿ ಹಾಕೊಂತಾರೆ. ನೋಡಿ, ಕೊಬ್ಬರಿ ಹಾಕಿ 1-1.5 ನಿಮಿಷ ಇದನ್ನ ಫ್ರೈ ಮಾಡ್ಕೊಂಡಿದ ನಂತರ ಹಿಂಗು ನೀರು ಹಾಕೊಂಡು ಈಗ ಇದನ್ನ ಫ್ರೈ ಮಾಡ್ತಾ ಇದ್ದಾರೆ.
ನೋಡಿ ಹಿಂದೆ ನೀರು ಹಾಕಿದ ತಕ್ಷಣ ಈಗ ಇದ್ರಲ್ಲಿ ಹಾಕೊಂತ ಇದ್ದಾರೆ. ನೋಡಿ ಒಗ್ಗರಣೆ ಎಲ್ಲ ಇದ್ರಲ್ಲಿ ಹಾಕೊಂಡು ಮತ್ತೆ ಇದನ್ನ ಸ್ಟವ್ ಮೇಲೆ ಇಟ್ಟಿದ್ದಾರೆ. ಸ್ಟವ್ ಮೇಲೆ ಇಟ್ಕೊಂಡು ಇದನ್ನ ಮತ್ತೆ ಬೇಯಿಸ್ಕೊಂತ ಇದ್ದಾರೆ. ನೋಡಿ ಇದ್ರ ಮೇಲೆ ಒಲೆ ಮೇಲೆ ಇಟ್ಕೊಂಡು ಜಸ್ಟ್ ಒಂದು 2 ನಿಮಿಷ ಇದನ್ನ ಮಿಕ್ಸ್ ಮಾಡ್ಕೊಂತ ಇದನ್ನ ಬೇಯಿಸ್ಕೊಂಡಿದಾರ. ಬೇಯಿಸ್ಕೊಂಡು ಈಗ ಮೇಲ್ಗಡೆ ತುಪ್ಪ ಹಾಕೊಂಡಿದ್ದಾರೆ. ಎಷ್ಟು ಒಂದು 200 ml ಅಷ್ಟು ತುಪ್ಪ ಹಾಕೊಂಡು ಈಗ ಇಳಿಸ್ಕೊಂತ ಇದ್ದಾರೆ. ನೋಡಿ ಈಗ ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದಾರೆ. 1 ಹಿಡಿ ಕೊತ್ತಂಬರಿ ಸೊಪ್ಪು. ನೋಡಿ ಈಗ ಖಾರ ಪೊಂಗಲು ರೆಡಿ ಆಗಿದೆ. ಸ್ನೇಹಿತರೆ ನೋಡಿದ್ರಲ್ಲ, ಒಂದು ಶ್ರೀನಿಧಿ ವೈಭವ ಹೋಟ್ಲಲ್ಲಿ ಇವರು ಯಾವ ರೀತಿ ಒಂದು ಖಾರ ಪೊಂಗಲ್ ಮಾಡಿದ್ರು ಅಂತ ಬಿಟ್ಟು. ನೋಡಿ ಇವ್ರು ಮಾಡೋವಂಥ ಅಡುಗೆಗಳೆಲ್ಲನೂ ಅಷ್ಟೇ ತುಂಬಾನೇ ಯೂನಿಕ್ ಆಗಿ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನಾನು ಅಲ್ಲೇ ಟೇಸ್ಟ್ ಮಾಡಿದೆ, ನನಗೆಲ್ಲಾನು ಸಖತ್ ಇಷ್ಟ ಆಯಿತು. ಅವ್ರು ಮಾಡಿರೋಂಥ ಟಿಫನ್ ಆಗಲಿ ಪ್ರತಿಯೊಂದು ಅಷ್ಟೇ, ಪ್ರತಿಯೊಂದು ಐಟಮ್ ಅಷ್ಟೇ, ಟಿಫನ್ ಇಂದ ಲಂಚು ಡಿನ್ನರು ತುಂಬಾ ಚೆನ್ನಾಗಿ ಮಾಡ್ತಾರೆ. ನೋಡಿ ನೀವಿನ್ನೂ ವಿಸಿಟ್ ಮಾಡಿಲ್ಲ ಅಂತಂದ್ರೆ ಒಂದ್ಸತಿ ವಿಸಿಟ್ ಮಾಡಿ, ನಿಮ್ಮೆಲ್ಲರಿಗೂ ತುಂಬಾನೇ ಇಷ್ಟ ಆಗುತ್ತೆ. ನೋಡಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬೈ ಬೈ.